ಏನ್ರಿ ಅಪ್ಪಾಜಿ ಶರಣಾರ್ಥರಪ್ಪ. ಶರಣಾರ್ಥಿ ಶರಣಾರ್ಥಿ. ಪಾಠ ಒಳ್ಳೆ ಒಂದು ಮೂಡಿ ಬಂತ್ರಪ್ಪ ಇವತ್ತ. ಬಹಳ ಅದ್ಭುತವಾಗಿತ್ತು. ಅದ್ಭುತ ಐತ್ರಿ. ಹಿಂಗ ಕೇಳ್ತಾ ಕೇಳ್ತಾ ಕೆಲಸ ಒಂದ್ ಚಾಲು ಇರ್ತೈತ್ರಪ್ಪಾಜಿ. ಹಂಗ ಈಚೆ ಕಡೆ ಕರ್ಮನು ಚಾಲು ಇರ್ತೈತಿ, ಈ ಕಡೆ ಜ್ಞಾನನು ಚಾಲು ಇರ್ತೈತಿ. ಎಲ್ಲ ಕೆಲ್ಸ ಇದ್ದವ್ರ ಅದಿರಿ, ನಾವ್ ಒಬ್ನೇ ಕೆಲ್ಸ ಇಲ್ದವನಿ. ಇಲ್ರಿ ಅಪ್ಪಾಜಿ, ಅದಂದ್ರ ತಾವು ಅವೆಲ್ಲಾ ಕರ್ಮದ್ದು ಎಲ್ಲ ಅದೇನೋ ಹಿಂದೊಂದ್ ದೃಷ್ಟಾಂತ ಕೊಟ್ಟಿದ್ರಿ. ಮಕ್ಕಳ ಆಗೋಲ್ಲೂರಿ ಅಂದ್ರ ಆ ಮಕ್ಕಳದ್ದೆಲ್ಲ ಹಿಂದಿನ ಜನ್ಮದಾಗ ಮುಗಿಸಿ ಬಂದಿರಿ, ಆ ಮಕ್ಕಳದ್ ತೆಗದ ಬಿಡ್ರಿ. ಮಕ್ಕಳ ಹಿಂದಿನ ಜನ್ಮದಾಗ ಎಷ್ಟ್ ಆಗ್ಬೇಕ ತಾಯಿ ಹೋಗಿದಾವ ಅಂತ ಹೇಳಿ ಹಂಗ ತಾವ್ ಮಾಡ್ಬೇಕಾದ ಕರ್ಮ ಈಗೆಲ್ಲಾ ಮುಗಿದ್ ಬಿಟ್ಟತ್ರಿ. ಈಗ ಮನ್ನಿ ಇನ್ನು ಬರೇ ಜ್ಞಾನ ಬಿತ್ತಿ ಹೋಗ್ಬೇಕಾಗೈತ್ರಿಪ್ಪ ಈಗ ತಾವು. ಅದು ನನಗೂ ಅದರಿಂದ ಏನು ಸ್ವಲ್ಪ ಅದು ಹುಡುಗರನ್ನ ಒಬ್ಬರನ್ನ ಯಾರ ಅದ್ರೊಳಗೆ ಹಾಕಿ ಸ್ವಲ್ಪ ಹೊರಗ್ ಬರ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಪ್ಪಾಜಿ. ಇನ್ನ ಅವ್ರ ಒಂದ್ ಇಬ್ಬರದ್ದು ಲಗ್ನ ಮಾಡ್ಬೇಕ್ರಿ. ಅದ್ರ ಸಲುವಾಗಿ ನಾನು ಪೂರ್ತಿ ಒಂದ್ ಹೆಜ್ಜೆ ಒಳಗ ಒಂದ್ ಹೆಜ್ಜೆ ಹೊರಗ ದೇವ್ರೀಗ. ಎಷ್ಟು ಸುಖ ಯಾವ್ದು ಈ ಜ್ಞಾನದಷ್ಟು ಸುಖ ಯಾವ ಒಂದು ಇದ್ರೊಳಗು ಇಲ್ರಿಪ್ಪ, ಯಾವ ಯೋಗದಾಗೂ ಇಲ್ಲ. ಜ್ಞಾನ ಯೋಗನ ಎಲ್ಲದಕ್ಕೂ ಎತ್ತರದೈತಿ. ಅದೆಲ್ಲ ಮತಿಗೆ ಒಂದು ಭಯಂಕರ ರುಚಿ ಹತ್ತತ್ರಿ. ಇವತ್ತಿನ ಪಾಠ ಬಾಳ ಖುಷಿ ಇತ್ರಿ. ಹಂಗ ಆನಂದ ಆಗ್ತಾ ಇತ್ತು ಕೇಳ್ತಾ ಕೇಳ್ತಾ. 3 ಸ್ಟೆಪ್ಸ್ ಅದಾವ. ಒಂದು ಮಾಯ ಜೊತೆಗೆ ಸೇರಿ ಜೀವನ ಆಗ್ತಿರೋ, ಏನ್ ಮಾಯ ಜೊತೆಗೆ ಇದ್ದು ಈಶ್ವರನ ಆಗ್ತಿರೋ, ಏನ್ ಇವೆಲ್ಲನೂ ದಾಟಿ ಶುದ್ಧ ಬ್ರಹ್ಮ ಆಗ್ತಿರೋ. ಮಾಯೆ ಜೊತೆಗಿದ್ದು ಜೀವ ಜೊತೆಗಿರ್ಬೇಕು, ಅದ್ರೊಳಗೆ ಸೇರಂಗಿಲ್ಲ. ಜೊತೆಗಿದ್ದು ಜೀವ ರೀಪ. ಜೊತೆಗೆ ಸೇರಿದ್ರೆ ಹೆಂಡದ ಅಂಗಡಿ ಗಿರಾಕಿ ಹೆಂಡ ಕುಡಿದ್ ಬಿಟ್ನಂತಂದ್ರ ಅವ ಮರ್ತು ಬಿಡ್ತಾನ ತನ್ನ ಸ್ವರೂಪ. ಕರೆಕ್ಟ್ ಅಪ್ಪಾಜಿ, ಕರೆಕ್ಟ್, 100%. ಅದು ಸ್ವರೂಪ ಮರ್ತದ್ದು ಜೀವ. ಸ್ವರೂಪದ ಅರಿವು ಇಟ್ಕೊಂಡು ಸುಮ್ಮನೆ ಜೊತೆಗೆ ಇರ್ಲಿ, ಯಾರ್ ಬೇಡ ಅಂತಾರ. ಹೆಂಡನು ಬಾಜು ಇರ್ಲಿ, ನಾವು ಇರೋನು ಆದ್ರೆ ಕುಡಿಯೋದು ಬೇಡ. ಅದು ಈಶ್ವರ. ಹೆಂಡ ಐತಿ ಬಾಜುಕ, ಹೆಂಡ ಐತಿ. ಕರೆಕ್ಟ್ ಅಪ್ಪಾಜಿ, ಕರೆಕ್ಟ್. ಅದನ್ನ ಬಿಟ್ಟು ಎಲ್ಲಿ ದೂರ ಬಿಟ್ಟು ಹೋಗ್ಬೇಡ್ರಿ ಅಂತ. ಹೌದ್ರಪ್ಪ, ಹೋಗ್ಬೇಡ್ರಿ, ಜೊತೆಗೆ ಇರ್ರಿ. ಆದ್ರೆ ಕುಡಿದು ನಿಮ್ಮ ಸ್ವರೂಪ ಮರಬೇಡ್ರಿ. ಅಂದ್ರ ನಮ್ಮ ಸ್ವರೂಪನ ಮರೆತು ಈ ಪ್ರಪಂಚದ ಈ ಮಾಯೆಯೊಳಗ್ ಸೇರಿವಂದ್ರ ನಮ್ಮನ್ನ ಎಲ್ಲಾರನ್ನು ತತ್ತಾಡ್ಸಿ ಬಿಡ್ತದ. ಜೀವ ಅಷ್ಟೇ, ಜೀವದ ಸ್ಥಿತಿ. ಜೀವಕ್ಕ ಭಯ, ದುಃಖ, ಚಿಂತೆ ಕಟ್ಟಿ ಇಟ್ಟ ಬುತ್ತಿ ಅದು. ಕರೆಕ್ಟ್ ಅಪ್ಪಾಜಿ, ಕರೆಕ್ಟ್. ಅದಕ್ಕೆ ಈಶ್ವರನಂಗ ಆಗ್ತಿರೋ, ಜೀವನಂಗ ಆಗ್ತಿರೋ. ಜೀವಂತ ಆಗಿವಿ, ಈಗ ಈಶ್ವರ ಆಗ್ಬೇಕು, ಶುದ್ಧ ಬ್ರಹ್ಮ ಆಗ್ಬೇಕು. ಈಶ್ವರ ಎದಕ್ಕೆ ಆಗ್ಲಕ್ ಹೋಗ್ಬೇಕು, ಡೈರೆಕ್ಟ್ ಶುದ್ಧ ಬ್ರಹ್ಮನೇ ಆಗ್ಬಿಡೋದು. ಇದು ಉಪಾಧಿ ಜೊತೆ ಇದ್ದು ಉಪಾಧಿ ತಗೊಂಡದಕ್ಕೆ ಹಿಂಗಾಗೈತ್ ಬಿಡ್ರಪ್ಪ. ಅದು ಉಪಾಧಿ ಸೆಂಟ್ರಲ್. ಈಗ ಏನೆಲ್ಲ ಜೊತೆಗಿದ್ರು ನಾವೇನ್ ಅದ್ರ ಸಲಿಗೆ ತಲೆ ಕೆಡ್ಸ್ಕೊಳಂಗ ಇದ್ದೇವ ಅಂತಂದ್ರೆ ಈಶ್ವರ ಹಾಕಿವ್ರು. ಕರೆಕ್ಟ್, ಕರೆಕ್ಟ್. ಅವ್ ಬಿಟ್ಟಿಗೆ ಎಲ್ಲಿ ಹೋಗ್ಬೇಡ, ಅದ್ರ ಜೊತೆಗೆ ಇದ್ದು. ಈ ಕೂಟಸ್ಥ ನಿಮ್ ಶರೀರದಾಗ ಅದಾನಿಲ್ಲ, ಇದ್ದಕ್ಕೆ ಅವ ನಿಮ್ ಶರೀರಕ್ಕೆ ಏನಾರ ಹೆಚ್ಚು ಕಡಿಮೆ ಆದ್ರ ಅವ ಏನಾರ ಚಿಂತೆ ಮಾಡ್ತಾನೇನು? ಎಲ್ಲಿದ್ರಿಪ್ಪ ಮಾತ್ರದೊಳಗ ಜಿಗದ ಅದೇನ್ ಸಂಬಂಧ ಇಲ್ರಿ. ಅದು ನೀವಿದ್ರು ಆಟೆ ಆದ್ರೂ ಆಟೆ ಅಂತೇಳಿ ಅವ ಹೆಂಗ್ ನಿಶ್ಚಿಂತೆ ಅದನ, ಹಂಗ ನಾವ್ ಏನಾಗ್ಬೇಕು, ಈ ಸಂಸಾರ, ಈ ಬ್ರಹ್ಮಾಂಡ ಪಿಂಡಾಂಡದೊಳಗ ಯಾವದಕ್ಕೂ ಅಂಟುಗಳಾರ್ದಂಗ ಕರೆಕ್ಟ್ ಅಪ್ಪಾಜಿ, ಕರೆಕ್ಟ್. ಅಂದ್ರೆ ಇದನ್ನೆಲ್ಲಾನು ತಿಳಿತಾ ಹೋದಂಗ ಈ ಬ್ರಹ್ಮಾಂಡದ ಮೇಲೆ ಎಂತ ಘಟನೆ ಸಂಭವಿಸಿರು ಒಂದು ತೃಣಾಪ ಅನ್ನೋಂಗ ಆಗ್ಬಿಡ್ತದ. ಎಲ್ಲ ನಿಮ್ಮದೇ ಸತ್ತ ಸ್ಫೂರ್ತಿ ಇರ್ತದ, ನೀವೇ ಮಾಡಿಸ್ತಿರ್ತೀರಿ. ಅದೆಲ್ಲ ಬೇರೆ ಜೀವಿಗಳಿಗೆ ಅರಿವು ಮೂಡಿಸೋದಕ್ಕೆ ಇವೆಲ್ಲ ನೀವೇ ಮಾಡಿಸ್ತಿರ್ತೀರಿ. ನೀವೇ ಈಶ್ವರ, ನೀವೇ ಶುದ್ಧ ಬ್ರಹ್ಮ. ನಿಮ್ ಬಿಟ್ಟು ಏನು ನಡೆಯಲ್ಲ. ಕರೆಕ್ಟ್ ಅಪ್ಪಾಜಿ, ಕರೆಕ್ಟ್. ನೋಡ್ರಿ, ನಾಟಕ ಕುಂತು ನೋಡೋರು ಅಳದು ನಗದು ಮಾಡ್ತಿರ್ತಾರ. ಕರೆಕ್ಟ್. ಮತ್ತ ನಾಟಕ ಮಾಡೋರ್ನು ಅಳದು ನಗದು ಮಾಡ್ತಿರ್ತಾರ. ನಾಟಕ ಮಾಡೋರ್ದು ಅಳದು ನಗದು ಸುಳ್ಳು ಇರ್ತದ, ನಾಟಕ ನೋಡೋರ್ದು ಅಳದು ನಗದು ಖರೆ ಇರ್ತದ. ಅಯ್ಯೋ. ಮತ್ತ ಅವ್ರೆಲ್ಲರಿಗಿಂತ ಮ್ಯಾಲ ಒಬ್ಬ ಮಾಲೀಕ್ ಇರ್ತಾನ, ಮಾಲಕ ಅಳವನ ಅಲ್ಲ ನಗವನ ಅಲ್ಲ. ಅವ ಬರೀ ಕಲೆಕ್ಷನ್ ಬಿಡ್ರಿ. ಸುಮ್ ಇರ್ತಾನ ಅಷ್ಟೇ. ಅವನಿಗೆ ಯಾವ ದುಃಖನೂ ಇಲ್ಲ, ಸುಖನೂ ಇಲ್ಲ. ರೊಕ್ಕ ಹಾಕಿರ್ತಾನ,
ನನ್ ರೊಕ್ಕ ಹೊಳ್ಳಿ ಬಂದ್ರ ಸಾಕಪ್ಪ, ಲಾಭ ಆದ್ರ ಸಾಕು, ಸಾಕಪ್ಪ. ಎಲ್ಲಾರ್ದು ಖರ್ಚು ಯಾರ ಅಳವಾಲ್ರು, ಯಾರ ನಗವಾಲ್ರು. ಅದಕ್ಕೆ ಶುದ್ಧ ಕಲೆಕ್ಷನ್ ಬರೀ ಒನ್ಲಿ ಕಲೆಕ್ಷನ್ ಅದು. ಅದಕ್ಕೆ ನೀವು ಶುದ್ಧ ಬ್ರಹ್ಮ ಸ್ವರೂಪ ನಾಟಕ ಕಂಪನಿ ಮಾಲಕರ ಹತ್ತಿರೋ ಏನ ನಾಟಕ ಮಾಡೋರ್ ಹತ್ತಿರೋ ನಾಟಕ ನೋಡೋರ್ ಹತ್ತಿರ ನೋಡ್ರಿ. ನಾಟಕ ನೋಡೋರಾದ್ರ ಜೀವ, ನಾಟಕ ಮಾಡೋರಾದ್ರ ಈಶ್ವರ. ಎಲ್ಲಾ ಪಾತ್ರ ವಹಿಸಿದ್ರ ಅವ್ರ ಜೊತೆಗೆ ಇರ್ತಾರ. ಅವ್ರದ್ದು ಯಾವ್ದು ಅಂಟು ಇರಂಗಿಲ್ಲ ಅವ್ರಿಗೆ, ಯಾವ ಪಾತ್ರಕ್ಕೂ ಸಂಬಂಧ ಇರಲ್ಲ. ಅದ್ಭುತ ಅಪ್ಪಾಜಿ, ಅದ್ಭುತ. ಬಾಳ ಸರಳ ಐತ್ರಿ ಅಪ್ಪಾಜಿ. ಎಷ್ಟು ಸರಳ ರೀ. ಇಷ್ಟ ಸರಳ ಎಲ್ಲಿಯೂ ಎಂತ ವೇದಿಕೆ ಮ್ಯಾಲೂ ಎಲ್ಲಿಯೂ ಸಿಗಾಕ್ ಸಾಧ್ಯ ಇಲ್ರಿಪ್ಪ. ಈ ತರನ ಏನೋ ಸುಕೃತ ಐತ್ರಿಪ್ಪ ಇದು. ಇಷ್ಟ ಸರಳ ಇದು ಯಾವ್ರು ಅವ್ರು ಏನು ಬ್ರಹ್ಮರ್ಷಿಗಳು ಋಷಿ ಮುನಿಗಳಿಗೆ ಸದ್ಯಕ್ಕೆ ಅವ್ರು ಬೋಧನೆ ಮಾಡಿದಾರಲ್ಲ ಇಷ್ಟು ಸರಳವಾಗಿ, ಇಟ್ಟು ಕನ್ನಡದೊಳಗೆ ಹಿಂಗ. ಈಗ ನಾಟಕದ ಒಂದೇ ದೃಷ್ಟಾಂತ ತಗೊಂಡ್ರು ಸಾಕಲ್ಲ. ಸಾಕ್ರಿಪ್ಪ, ಸಾಕ್ರಿ. ಬೇಕಾದಷ್ಟ ಆಕೈತಿ ನೋಡ್ರಿ. ಅವು ಮೂರದ್ರೊಳಗು ಅದೇವಲ್ರಿಪ್ಪ. ಮೂರದ್ರೊಳಗು ನೋಡಾಕತ್ತೇವಿ, ಪಾತ್ರ ಮಾಡಾಕತ್ತೇವಿ, ನೋಡಾಕತ್ತೇವಿ. ನಾಟಕ ನೋಡವ ಇದು ನಾಟಕ ಅಂತೇಳಿ ಅನ್ನಂಗೆ ಇಲ್ಲ. ಖರೆ ಅಂತ ತಿಳ್ಕೊಂಡು ಅಳತಿರ್ತಾನ. ಅಳ್ತಾನ್ರಿಪ್ಪ. ತನ್ನ ಸ್ವರೂಪ ಮರೆತು ಅಳತಿರ್ತಾನ. ಅಳತಿರ್ತಾನ ನಾಟಕ ನೋಡವ. ನಾಟಕ ಮಾಡೋನು ಅಳತಿರ್ತಾನ. ಅವ ಅರಿವು ಇಟ್ಕೊಂಡು ಅಳತಿರ್ತಾನ. ಅವ ಮಂದಿಗೆ ದುಃಖದ ಪಾತ್ರ ಮಾಡ್ತಾನ, ಅವನು ಅಳತಿರ್ತಾನ. ನಾಟಕ ಪಾತ್ರ ಮಾಡವ ಇವ ಅರಿವು ಹ್ಯಾಗ ಅಳತಿರ್ತಾನ, ಅರಿವು ಇಟ್ಕೊಂಡು ಅಳತಿರ್ತಾನ. ಇಷ್ಟೇ ಜೀವ ಮತ್ತು ಈಶ್ವರಿಗಿರೋ ವ್ಯತ್ಯಾಸ. ನೀವ್ ಅರಿವು ಇಟ್ಕೊಂಡಾರ ಹೇಳ್ರಿ, ಅರಿವು ಹ್ಯಾರ ಹೇಳ್ರಿ, ನನಗ್ ಸಂಬಂಧ ಇಲ್ಲ ಅಂತೇಳಿ ಶುದ್ಧ ಬ್ರಹ್ಮ ಸ್ವತಂತ್ರವಾಗಿ ಥರ್ಡ್ ಅಂಪೈರ್ ಬಿಡ್ರಿಪ್ಪ. ಅದು ಶುದ್ಧ ಬ್ರಹ್ಮ ಸ್ವರೂಪ ಆಗಂತದ್ ಒಂದು. ಮತ್ತ ಎಲ್ಲ ನಾಟಕ ಪಾತ್ರ ಅಳವರ್ಗುನು ಅವನೇ ಕರ್ದಾನ, ಅರಿವು ಇಟ್ಕೊಂಡ್ ಅಳವರಿಗೆ ಅವನೇ ಕರ್ದಾನ, ಅರು ಹಾರ ಅಳವರ್ಗುನು ಅವನೇ ಕರ್ದಾನ. ಶುದ್ಧ ಬ್ರಹ್ಮನೇ ಕರ್ದಾನ, ಎಲ್ಲರಿಗೆ ಕರೆಸಿ ಕುಂದಿರ್ಸಾನ. ಅರಿವು ಇಟ್ಕೊಂಡ್ ಅಳ್ಳ ಕಚ್ಚಿದವನು ಅವನೇ, ಅರಿವು ಹಾರ ಅಳವರ್ ಕಚ್ಚದವನು ಅವನೇ. ಅದೆಲ್ಲ ನೋಡ್ಕೊತ್ ಕೂತಾನ ಮತ್ ಹೆಂಗ್ ಮಾಡ್ತಾರ. ಈಗ ತಾವು ಕೊಡೋ ದೃಷ್ಟಾಂತಗಳು ನಾವು ಪೂರ್ವ ಭಾಗದಾಗ ಇದ್ದಾಗ್ರಿಪ್ಪ. ಈ ಏನ್ ಈ ಈಶ್ವರನು ಈ ತಪಸ್ ಮಾಡಕ್ ಕುಂತಾನಲ್ರಿ, ಇವ್ ಯಾರು ಧ್ಯಾನ ಮಾಡ್ತಿದ್ರು ತಾನು ಅಂತ ಕುಂತಿದ್ದಿರ್ಬೋರಿ ನಾವು. ಈಗ ಅದ್ರದ್ದು ನಿಶ್ಚಲವಾದ ಒಂದು ಗುರಿ ಈಗ ನಮಗ ಸಿಗ್ತಾ ಹೋಗಾಗ್ತೈತ್ರಪ್ಪಾಜಿ. ನಾವ್ ಈ ಫೋಟೋಗಳಾಗ ಚಿತ್ರಗಳಾಗದು ವಿಷ್ಣುನು ಧ್ಯಾನ ಮಾಡಾಕತ್ತಾನ, ಮತ್ ರುದ್ರನು ಧ್ಯಾನ ಮಾಡಾಕತ್ತಾನ. ಅವರ ದೇವರಾಗಿ ಅವ್ರು ಯಾರು ಧ್ಯಾನ ಮಾಡಾಕತ್ತಾರಂತ ಬರ್ತಿದ್ರಿಪ್ಪ ಅವಾಗ. ಅವ್ರಕಿಂತ ಮ್ಯಾಲಿಂದ ಚಿಂತನೆ ಯಾರಿಗೆ ಇಲ್ಲ. ಪೂರ್ವ ಭಾಗದಾಗ ಪೂರ್ತಿ ಅದ ಐತ್ರಿಪ್ಪ. ಪೂರ್ವ ಭಾಗದಾಗ ನಾವು ಉತ್ತರಕ್ ಬಂದಾಗ ಮಾತ್ರ ಇದು ಪೂರ ಜ್ಞಾನದ ಶೈಲಿ ಬರ್ತದೆ. ದಾಸ ಒಬ್ಬನೇ ಇದು ನಮಗ್ ಪರಿಚಯ ಮಾಡಿಸಿದ್ದು ಶುದ್ಧ ಬ್ರಹ್ಮ. ಉಳಿದು ಎಲ್ಲ ಮಾಯೆ ಈಶ್ವರ ಹಿಂಗೆ ಹೇಳ್ಕೊತ ಬಂದಾರ. ಈಗ ತಾವು ಈ ವೇದಿಕೆ ಹಂಚ್ಕೊಂಡ್ರಿ, ಈ ಎಲ್ಲಾರ ಈ ವಿರಕ್ತರಿದ್ದಲ್ಲಿ ಅದು 100 ಮಂದಿ ಕುಂಡ್ರಲ್ಲಿ ಈ ವಿಷಯ ಹೇಳಿದ್ರೆ ಅವ್ರು ಕಣ್ಣು ಕಿಸದ ನೋಡ್ತಾರ. ಅವ್ರು ಹೇಳಿದಂತಪ್ಪ ವಿಷಯ ಅಂತ ನಮಗ ಅವ್ರ ಕಳ್ರು ಅಂತಾರ. ಇವ್ರ ಕಳ್ರಿ, ಇವ್ರು ಎಲ್ಲಿದವ್ ಬ್ಯಾರೆ ಓದ್ಕೊಂಡ್ ಬಂದಾರ. ಮೊನ್ನೆ ಹೋಗಿದ್ದೆ ಅದ ಅಂದ್ರು, ಇವ್ರು ಎಷ್ಟೋ ವರ್ಷಲಿಂತ ತಾವು ಅದು ಸಾಧನೆ ಮಾಡ್ಕೋತ ಅದ್ರಾಗೆ ಅದಾರ ಅಂತ. ಅವರೇ ಅದಕ್ಕ ಮಾಲೀಕರು. ನಾವು ಎಲ್ಲ ಏನೋ ಓದ್ಕೊಂಡ್ ಬಂದ್ ಹೇಳ್ತಾರ ಇವ್ರ ಕಳ್ರಿ ಅಂತಾರ. ಖರೆ ಐತ್ರಪ್ಪ, ಖರೆ. ನಾವ್ ಕಳ್ರದೀವಿ, ನಾವ್ ನಂಬಿದ ದೇವರು ಬದ್ಮಾಸನ ಅಂತ ನಾವ್ ಹೇಳ್ತೀವಿ. ಯಾಕಂದ್ರ ನಿಮ್ಮಂತವ್ರಿಗೆಲ್ಲ ಅನ್ನ ನೀರ ಹಾಕಿ ಬೆಳೆಸ್ಲಕತ್ತಾನಲ್ಲ. ಕೆಲ್ಸಕ್ ಬರ್ಲಾರ್ದ ಗುರುಗಳಿಗೆ, ಕೆಲ್ಸಕ್ ಬರ್ಲಾರ್ದ ಶಿಷ್ಯರಿಗೆ, ಕೆಲ್ಸಕ್ ಬರ್ಲಾರ್ದಕ್ಕೆ ಜ್ಞಾನ ಅಂತೇಳಿ ಅದಕ್ಕೆ ಪರಮಾತ್ಮನ ಬದ್ಮಾಸನ ಅಂತೀವಿ ನಾವು. ಎತ್ತರ ವಿಷಯ ಆಕತ್ರಿಪ್ಪ ಅವ್ರಿಗೆ. ಹೆಂಗ ಬದ್ಮಾಸನ ಅಂತಂದ್ರ, ಈಗ ಮನ್ಯಾಗ ಎಲ್ಲರೂ ಚಂದ ಇದ್ರ ಎಲ್ಲರೂ ಸುಮ್ ಇರ್ತಾರ. ಓಸು ಮಂದಿ ವಿಚಾರ ಒಬ್ಬನ ಕಡೆ ಹರಿಬೇಕಾದ್ರ ಅವ ಯಾವನೋ ಒಬ್ಬ ಬದ್ಮಾಸಾರ ಅವನ ಕಡೆ ಹರಿತದಿಲ್ಲ. ಖರೆ ಐತ್ರಿಪ್ಪಾಜಿ. ಎಲ್ಲ ಓಸು ಮಂದಿ ಅವನ ಬಗ್ಗೆ ಚಿಂತೆ ಮಾಡ್ತಾರಿಲ್ಲ. ಈ ಎಲ್ಲಾರ್ದು ಎನರ್ಜಿ ತಗೊಂಡೋಗಿ ಅಲ್ಲಿ ಹಾಕೋದಕ್ಕತ್ರಿ. ಈಗ ಏನಾಗ್ತದ, ಪರಮಾತ್ಮ ಇಲ್ಲ ಅನ್ನೋರುನು ಅದಾರ ಈ ಜಗತ್ತಿನಾಗ. ಅವ್ರು ನಮ್ಕಿಂತ ಡಬಲ್ ಅವ ಇಲ್ಲ ಅನ್ನೋದು ಸಾಧಿಸ್ಲಕ್ಕ ಪರಮಾತ್ಮನ ವಿಷಯ ತಿಳ್ಕೊಳಕತ್ತಾರ. ಅವ್ರ ಚಾರ್ವಾಕ ವ್ಯವಸ್ಥೆ, ಅವ್ರ ಚಾರ್ವಾಕರುನು ಇಲ್ಲ ಅಂತ ಹೇಳಿ ಸಾಧಿಸ್ಲಕ್ಕ ನಮ್ಕಿಂತ ಹೆಚ್ಚು ಅವನ ಬಗ್ಗೆ ತಿಳ್ಕೊಂಡಾರ. ಇಲ್ಲ ಅಂತ ಸಾಧಿಸ್ತಾರಲ್ಲ. ಏನ್ ಇಲ್ಲ ಅಂತಂದ್ರ
ಪರಮಾತ್ಮ ಇಲ್ಲ. ಅವ್ರನ್ನು ಪರಮಾತ್ಮನ ಚಿಂತನದಾಗೆ ಅದಾರ. ಖರೆ ರೀ ಅಪ್ಪಾಜಿ. ಪರಮಾತ್ಮ ಅದನ ಅಂತಂದ್ರ ಅವರು ಪರಮಾತ್ಮನ ಚಿಂತನದಾಗೆ ಅದಾರ. ಅಬಾ ಬಾ 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 ಅದಕ್ಕ ಅವ ಏನದನ ಇಲ್ಲ ಅನ್ನೋವ್ರಿಗೆ ಹೌದನ್ನೋವ್ರಿಗೆ ಇಬ್ಬರಿಗೆ ಚಿಂತೆ ಹೆಚ್ಚನಲ್ಲ, ಅದಕ್ಕೆ ಅವ ಬದ್ಮಾಶನ ಅಂತೀನಿ ನಾನು. ಓಸು ಮಂದಿಗೆ ಈಗ ಒಬ್ಬ ಮನ್ಯಾಗ ಒಬ್ಬ ಬದ್ಮಾಸ್ ಆದ್ರ ಓಸು ಮಂದಿ ತಲೆ ಕೆಡ್ಸ್ಕೊಂಡ್ ಅವನ ಬಗ್ಗೆನೆ ಹೆಂಗ್ ಚಿಂತೆ ಮಾಡ್ತಾರ, ಹಂಗೆ ಪರಮಾತ್ಮ ಒಬ್ಬ ಬದ್ಮಾಸ್ ಇದ್ದು ಓಸು ಮಂದಿಗೆ ಯಾವ ಕಾಲದಿಂದ ಅವಂದೇ ಚಿಂತೆ ಮಾಡಂಗಿಟ್ಟಾನ. ಕರೆಕ್ಟ್ ರೀ ಅಪ್ಪಾಜಿ, 100ಕ್ಕೆ 100. ಅದ್ರ ಮೇಲಿನ ತತ್ವಕ್ಕೆ ಹೋಗೇ ಇಲ್ಲ. ಹೋಗಿಲ್ಲ. ಬಾಳ ಮಜಾ ಅದರಿ ಅದು. ಅಬಾ ಬಾಬಾ ಖರೆ ರೀ ಅಪ್ಪಾಜಿ. ಬಾಳ ಆನಂದ ಆಯ್ತು ನೋಡ್ರಿ. ಅವನ ಬಗ್ಗೆ ಏನ ಅಂದ್ರೂನು ಸಂತೋಷ, ಏನ್ ಬಿಡ್ತೈತಿ ನೋಡ್ರಿ ಅಪ್ಪಾಜಿ. ಸುಮ್ಮಿದ್ರು ಸಂತೋಷ, ಮಾತಾಡಿದ್ರು ಸಂತೋಷ, ಎಲ್ಲಾನು ಸಂತೋಷ. ಮನ ಉನ್ಮನ ಆಕೈತಿ ನೋಡ್ರಪ್ಪ. ಮನ ಉನ್ಮನ ಆಗಿ ತಿಳಿಯಾಡ್ತದ. ಈ ಶಬ್ದಗಳವ್ರ ಏನ್ ಶಬ್ದ ರೀ ಅಪ್ಪಾಜಿ, ಎಂತೆಂತ ದೃಷ್ಟಾಂತಗಳು, ಏನ್ ಶಬ್ದಗಳು ಇವೆಲ್ಲ. ನಮ್ಮ ಸ್ವರೂಪನೇ ಅವನಿದ್ದು ಅವನಿಗೆ ನಾವು ಅರಿವಿನಾಗ ಇರ್ಲಾರ್ದಂಗ ಏನೇನೋ ಮಾಡ್ಕೊತ ಹೋಗ್ಲಕತ್ತೀವಲ್ಲ, ಎಂತ ಅನಾಹುತ. ಬಾಳ ನುಕ್ಸಾನ ಆಗತ್ತೈತ್ರಿ ಪೂರ ಲಾಸ್ ಆಗತ್ತ. ದೊಡ್ಡ ಹಾನಿ. ಪರಮಾತ್ಮನ ಅರಿಯದೆ ಆಯುಷ್ಯ ಕಳೆದಷ್ಟ ಹಾನಿಗಿಂತ ದೊಡ್ಡ ಹಾನಿ ಯಾವಾಗೂ ಇಲ್ಲ. ಅದ್ 21,600 ಸಾರಿ ನಿರಂತರ ಉಸಿರು ತಗೊಂಡು ಉಸಿರು ಬಿಡ್ತೇವಿ. ಎಷ್ಟು ಉಸಿರು ಅವನ ಸಲುವಾಗಿ ಮೀಸಲದಾವ ಅನ್ನೋದು ಒಂದು ಮೇನ್ ಟ್ರಾಕ್ ಬಿಡ್ರಪ್ಪ. ಅವನ ಅದನಂತೆ ಉಸಿರಾಡಿಸ್ತೀವಿ, ಅವನೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿ ಉಸಿರಾಡಿಸ್ತೀವಿ? ಸಾಧ್ಯ ಇಲ್ರಿ ಅಪ್ಪಾಜಿ, ಸಾಧ್ಯ ಇಲ್ಲ. ಅವನಿಗೆ ಮರ್ತ ಅವಂದೆಲ್ಲ ಉಸಿರು ಗಾಳಿ ನೀರು ತಗೋತೀವಿ ಅಂದ್ರೆ ಎಂತ ದ್ರೋಹಿಗಳದೇವಿ, ದ್ರೋಹಿಗಳು. ಅದಕ್ಕೆ ದರಿದ್ರರು ಅಂತಾರ. ದೈವ ದ್ರೋಹಿಗೆ ಅದು ಏನದ ಶಾರ್ಟ್ ಫಾರ್ಮ್ ನಾಗ ದರಿದ್ರ ಅಂತಾರ. ಹೌದ್ರಪ್ಪ, ಸತ್ಯ. ಅದಕ್ಕೆ ನಮ್ ಕಡೆಯಿಂದ ಸೂರ್ಯ ಆಗಿ ಜಗತ್ತು ಬೆಳಗಂತ ದೊಡ್ಡ ಶಕ್ತಿ ಇಲ್ಲ. ಒಂದು ಕೊಳತೆಯಾಗಿ ಒಂದು ಮೂಲೆ ಬೆಳಗಿ ನಮ್ ಕಡೆಯಿಂದ ಈಗ 1 ಸಾರಿ ನಡೆಯಂತ ಸತ್ಸಂಗ 2 ಸಾರಿ ಮಾಡ್ದೆವು, 2 ಸಾರಿ ಇದ್ದದ್ದು ಈಗ 3 ಸಾರಿ ಮಾಡ್ದೆವು, ಮತ್ 4 ಸಾರಿ ಮಾಡ್ಲಕ್ಕ ನಾವ್ ಎಚ್ಚರ ಇರೋ ತನಕ ಎಷ್ಟು ಸಾಧ್ಯ ಅದ ಅಷ್ಟು ಸತ್ಸಂಗ ಹಿಂಗ ಮುಗಿಸಿ ಊಟ ನಾಷ್ಟ ಮಾಡೋದ್ರಾಗ ಮತ್ತೊಂದ್ ಸತ್ಸಂಗ ಚಾಲು ಆಗಂಗ್ ಮಾಡಿ ಇಟ್ಬಿಟ್ಟಿವಿ. ಒಟ್ಟು ಮನುಷ್ಯ ಎಚ್ಚರ ಇರೋ ತನಕ ನಮ್ ಸತ್ಸಂಗ ಅಟೆಂಡ್ ಆಗ್ಬೇಕು ಅನ್ನಂಗ್ ಮಾಡಿವಿ. ಏನೇನ್ ಆಗ್ತದ ನೋಡ್ಬೇಕು. ಇನ್ನ ಬೆಳಿತದ. ಮ್ಯಾಕ್ಸಿಮಮ್ ಅದ್ರ ಲಾಭ ಪಡ್ಕೊಳಕ್ ನಾವು ಕಂಕಣ ಬದ್ರಾಗಿ ನಿಲ್ತೇವ್ರಪ್ಪ. ಇದು ಪ್ರಪಂಚ ಇದು ಪಾರಮಾರ್ಥ ಅನ್ನೋದು ಈ ಟ್ರ್ಯಾಕ್ ಈಗ ಗೊತ್ತಾದದ್ದ ಈ ಉತ್ತರ ಭಾಗದ್ರಿ ಅಪ್ಪಾಜಿ. ಇದು ಬರೇ ಇಲ್ದ್ರಿ ಪೂರ್ವ ಭಾಗದೊಳಗ ಬರೀ ಒಂದ್ ಭಕ್ತ ಸ್ಥಳ ಒಂದ್ ಬಿಟ್ರಿ ಯಾವ್ದು ಇರ್ಲಿಲ್ಲ ನಮ್ ಬಲ್ಯ. ಸುಮ್ನ ಹಂಗ ಆ ವಿರಕ್ತರನ್ನ ಬಂದು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ, ಕಾಲು ಬಿದ್ಕೋಂತ. ಇದು ಜ್ಞಾನಸ್ಥಳ ಬಹಳ ಮಾರ್ಮಿಕವಾಗೈತಿ ಬಿಡ್ರಪ್ಪ. ಯಾರಿಗೇನು ಅನ್ನೋದ್ ಬೇಡ್ರಿ, ಮುಂದ್ ನೋಡಿ ನಮ್ದ ಮಾಡ್ಕೊಂಡು ಹೋಗೋದು. ಆಯ್ತ್ರಪ್ಪ. ವಿರಕ್ತರ್ ಬೆನ್ನತ್ತಿರು, ವಿರಕ್ತರಿಗೆ ಥ್ಯಾಂಕ್ಸ್. ಅಲ್ಲಿ ನಿಂತ ಇಲ್ಲಿ ತನಕ ತಂದ್ ಹಚ್ಚಾರಲ್ಲ ನಮಗ, ಅವ್ರಿಗೆ ಥ್ಯಾಂಕ್ಸ್ ಅನ್ಬೇಕು. ಮತ್ತ ಅವರೇ ಅದ ಧರ್ಮ ಹಿಡ್ಕೊಂಡು ಬಂದಿದ್ದಿಲ್ಲ ಅಂದ್ರೆ ನಾವೆಲ್ಲಿ ಈ ತರ ಇರ್ಲಿಲ್ಲ, ಇನ್ನೂ ಕೆಳಗಿರ್ತಿದ್ವಿ, ಇನ್ನ ಅಜ್ಞಾನಿಗಳಾಗಿರ್ತಿದ್ವಿ. ಇನ್ನೂ ಕೆಳಗೆ ಯಾರಿಗೇನ್ ಅನ್ನೋದಿಲ್ಲ. ಯಾರ್ಯಾರಿಗೆ ಏನೇನ್ ಸಂಸ್ಕಾರ ಸಿಕ್ಕದ ಅದರಂಗ ಅವ್ರವ್ರು ನಡ್ಕೊತಿರ್ತಾರ. ಹೌದ್ರಪ್ಪಾಜಿ, ಹೌದು. ಆದ್ರೂ ನನ್ನ ಬಯಕೆ ಏನ್ರಪ್ಪ, ತಾವೇನೀಗ ಬಿತ್ತಿರಲ್ರಪ್ಪ ಜ್ಞಾನನ್ನ, ಈ ತರನಾಗಿ ಎಲ್ಲಾ ಮಠಾಧಿಪತಿಗಳು ಇಂತ ಎಲ್ಲಾ ವೇದಿಕೆಗಳನ್ನ ಮಾಡ್ತಾ ನಮ್ಮನ್ನೆಲ್ಲಾರನು ಇಡೀ ಜೀವ ಸಂಕುಲ ಎಲ್ಲಾನು ಆ ಲೆಕ್ಕಕ್ಕೆ ಹೋಗಿ ನಿಂದರ್ಸ್ಬಹುದೇನು ಅಂತ. ಮತ್ತ ಇಡೀ ಪೃಥ್ವಿನೇ ಒಂದ್ ಮಾಡ್ಬೇಕಾಗ್ಯದ. ನಾನು ಶುದ್ಧ ಬ್ರಹ್ಮ ಅವತರಿಸಿದ್ದೆ, ಅದರ ಸಲುವಾಗಿ ಅವತರಿಸೇನ. ಇಡೀ ಪೃಥ್ವಿ ಒಂದ್, ಎಲ್ಲ ಮಿಲಿಟರಿದವ್ರಿಗೆಲ್ಲ ವಾಪಸ್ ಕರ್ಸ್ಕೊಂಡು ಇಡೀ ಪೃಥ್ವಿ ಒಂದ್ ಮಾಡೋದದ. ಅದೇ ರೀಪ, ಎಷ್ಟು ಜನಸಂಖ್ಯೆ ಎಟ್ರಿ? ಟೋಟಲ್ 800 ಕೋಟಿ ರೀ. 800 ಕೋಟಿ ಅದ. ಅದೇ ರೀಪ, ಎಲ್ಲರೂ ಒಂದೇ ಫ್ಯಾಮಿಲಿ ಆದ್ರ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ.
ಎಲ್ಲ ದೇಶಗಳ ಮಧ್ಯದ ಇರುವಂತ ಗಡಿಗಳನ್ನೆಲ್ಲ ಅಳಿಸಿ ಹಾಕ್ಬಿಡ್ಬೇಕು. ಆ ಗಡಿಗಳೆಲ್ಲ ಅಳಿಸಿ ಹಾಕಿ ಆ ಮಿಲಿಟರಿದವ್ರಿಗೆಲ್ಲ ಒಳಗ್ ಕರ್ಕೊಂಡು ಅವರು ನಾವು ಕೂಡಿ ಸಹಬಾಳ್ವೆ ಮಾಡೋದು. ಖರೆ ಐತ್ರಿ ಅಪ್ಪಾಜಿ, ಖರೆ ಐತಿ. ಸತ್ಯ ಐತಿ. ಶುದ್ಧ ಬ್ರಹ್ಮನ ಉದ್ದೇಶ ಅದು, ಅವನ ಅವತಾರದ ಉದ್ದೇಶನೇ ಅದೇ. ಇವತ್ತಿಲ್ಲ ನಾಳೆ ಈ ನಮ್ ಶರೀರ ಇರ್ಬೋದು ಇಲ್ಲದೆ ಇರ್ಬೋದು, ಈ ಕಾನ್ಸೆಪ್ಟ್ ಉಳಿತದ, ಇದು ಬೆಳೀತದ. ಖರೆ ಅಪ್ಪಾಜಿ. ನಿಶ್ಚಲ್ ದಾಸ ಮಾಡಿಟ್ಟದ ಕಾನ್ಸೆಪ್ಟ್. ಅವಂದು ನಮಗ್ ಅವನ್ ಮುಖ ಸಹಿತ ನೋಡಿಲ್ಲ ಅಂದ್ರೂ ಅವನ ಹೆಸರು ನೆನೆಸ್ತೇವೆ ಇಲ್ಲ. ಖರೆ ಐತ್ರಿ ಅಪ್ಪಾಜಿ. ಅವನ್ದು ಏನೂ ಗೊತ್ತಿಲ್ಲ, ನಮ್ಗೆ ಸ್ಥಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಹಂಗೆ ಮತ್ತೆ ಇದು ಕಾನ್ಸೆಪ್ಟ್ ಜ್ಞಾನ ಏನದ, ಈ ಜ್ಞಾನಕ್ಕ ಯಾರ ಸ್ವಭಾವಗಳು ಮೆಚ್ಚುತ್ತವ ಅವೆಲ್ಲ ಕೂಡಿ ಮತ್ತೆ ಬೆಳೆಸ್ತಾವ ಮುಂದೆ. ಖರೆ ಐತ್ರಿ ಅಪ್ಪಾಜಿ. ಆನಂದ ಆಯ್ತ್ರಪ್ಪ, ಅದಕ್ಕೆ ಫೋನ್ ಮಾಡಿದೆ. ತಾವ್ ನಾಷ್ಟ ಅದು ಮಾಡ್ರಪ್ಪಾಜಿ. ಮತ್ತೆ ನಾಷ್ಟ ಮಾಡಿ ಅವ್ರಿಗೆ ಸ್ಕೂಲ್ ಕರ್ಕೊಂಡ್ ಹೋಗೋದು. ಆಯ್ತ್ರಪ್ಪಾಜಿ. ಶರಣಾರ್ಥಪ್ಪ, ಶರಣಾರ್ಥಪ್ಪಾಜಿ. ಫೋನ್ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದ ಅಪ್ಪಾಜಿ. ಇಲ್ರಿ ಅಪ್ಪಾಜಿ, ಶರಣಾರ್ಥಪ್ಪ, ಶರಣಾರ್ಥ. ಓಕೆ, ಥ್ಯಾಂಕ್ ಯು.